ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದಕ್ಕೆ ಸಾರಿ, ಏನೋ ಯೋಚನೆ ಮಾಡ್ತಿದ್ರಿ ಅನ್ಸುತ್ತೆ. ಹ್ಞೂ ಚಿರು, ಮನೇಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಿದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬ ಬೇಜಾರ. ಅಚ್ಚು ಮದುವೆ ಆಗಕ್ಕೆ ಒಪ್ಕೊಂಡಲ್ಲ, ಅದಕ್ಕೆ ಅಪ್ಪನೂ ಖುಷಿಯಾಗಿದ್ದಾರೆ. ಅದು ನೋಡಿದ್ರೆ ನೀವು ಇಷ್ಟೊತ್ತಿಗೆ ರಿಲ್ಯಾಕ್ಸ್ ಆಗಬೇಕಿತ್ತಲ್ಲ. ಇಲ್ಲ ಚಿರು, ಅರ್ಚನನ್ ಮದುವೆ ಆಗೋವರೆಗೂ ನಾನು ರಿಲ್ಯಾಕ್ಸ್ ಆಗೋಕ್ಕಾಗಲ್ಲ. ಅವಳು ಜೀವನ ಸೆಟ್ಲ್ ಆದ್ಮೇಲೆ ನನಗೆ ನೆಮ್ಮದಿ. ಹೌದು, ಅದಕ್ಕೆ ಇಷ್ಟು ವರ್ಷ ಎಲ್ರಿಗೂ ಅದೇ ಯೋಚನೆ ಆಗಿತ್ತು. ಅದರ ಅಚ್ಚು ಡಿಸಿಷನ್ನಿಂದ ಈಗ ಎಲ್ರಿಗೂ ಒಂಥರ ನಿರಾಳ ಆಗಿದೆ. ಹೌದು, ನಿಜ. ಅದಕ್ಕೆ ಹೇಳು ಚಿರು. ರಾಹುಲ್ನ ನೀವು ಯಾಕೆ ಇಷ್ಟೊಂದು ದ್ವೇಷ ಮಾಡ್ತೀರಾ? ಏನ್ ಚಿರು ಹೀಗೆ ಕೇಳ್ತಾ ಇದೆಯಾ? ಅಲ್ಲ, ನೀವು ಅವನ್ನ ಇಷ್ಟೊಂದು ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತೀರಾ ಅಂದ್ರೆ ಅದ್ರ ಹಿಂದೆ ಇರೋ ಬಲವಾದ ಕಾರಣ ಏನು ಅಂತ ತಿಳ್ಕೊಬೇಕಿತ್ತು. ಅಲ್ಲ, ನೀನ ಈ ತರ ಮಾತಾಡ್ತಿರೋದು? ಯಾಕೆ ಹೀಗೆಲ್ಲ ಹೇಳ್ತಿದ್ಯಾ? ಆ ರಾಹುಲ್ ಏನೆಲ್ಲ ಮಾಡ್ದ ಅಂತ ನಿನಗೆ ಗೊತ್ತು ತಾನೆ? ಗೊತ್ತು. ಎಲ್ರ ಮುಂದೆ ನಿಮ್ಮನ್ನು ಬೈದ, ಅವಮಾನ ಮಾಡಿದ್ದಾನೆ. ಆದ್ರೆ ಅದು ಒಂದು ಕಾರಣಕ್ಕೆ ಅವನ್ನ ಇಷ್ಟೊಂದು ದ್ವೇಷ ಮಾಡ್ತೀರಾ, ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ಬೇರೆ ಏನಿರುತ್ತೆ? ಇನ್ನೇನಿಲ್ಲ. ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ತೊಟ್ಲು ತೂಗಬಾರ್ದು. ತೂಗೋದಕ್ಕೆ ನಾನು ಬಿಡೋದಿಲ್ಲ. ಅವನ ಬಗ್ಗೆ ಏನೋ ಸೀಕ್ರೆಟ್ ಗೊತ್ತು ಅಂತ ನನಗನ್ಸೋದು. ಆ ಥರ ಎಲ್ಲ ಏನೂ ಇಲ್ಲ ಚಿರು. ಫಸ್ಟ್ ಆಫ್ ಆಲ್ ಅವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಹಾಗಿರುವಾಗ ಅವನ ಬಗ್ಗೆ ನನಗೇನು ಸೀಕ್ರೆಟ್ ಗೊತ್ತಿರುತ್ತೆ? ಹಂಗಲ್ಲ, ಅದಕ್ಕೆ ಅವನು ಮನೆಗೆ ಬಂದು ಅಚ್ಚುನ ಪ್ರೀತಿಸ್ತಿರೋ ವಿಚಾರನ ನಿಮ್ಮ ಹತ್ರ ಹೇಳಿದಾಗ ನಿಮಗೂ ಅವನಿಗೂ ಗಲಾಟೆ ಆಯಿತು. ಅವನು ನಿಮಗೆ ಬೈದ, ಅದೆಲ್ರಿಗೂ ಗೊತ್ತು. ಆದರೆ ಅದೊಂದೇ ಕಾರಣನ? ಅಂದರೆ ಅವನನ್ನು ದ್ವೇಷಿಸೋದಕ್ಕೆ ಅದೊಂದು ಕಾರಣ ಸಾಕಾಗಲ್ಲ? ಮತ್ತೆ ಅವನನ್ನು ಮನೆ ಕರೆದು ಅವ್ನು ನನಗೆ ಬೈದು ಅವ್ನು ನನಗೆ ಅವಮಾನ ಮಾಡಬೇಕು ಅನ್ನೋದ ನೀನು ಹೇಳ್ತಿರೋದು? ಅವನೇನಾದರೂ ನನ್ನ ಕಣ್ಮುಂದೆ ನಿಮಗೆ ಅವಮಾನ ಮಾಡಿದ್ರೆ ನಾನು ಏನು ಮಾಡ್ತೀನಿ ನಿಮಗೆ ಗೊತ್ತು. ಸಾರಿ ಅದಕ್ಕೆ, ನನ್ನ ಮಾತಿಂದ ನಿಮಗೆ ಬೇಜಾರಾಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಏನೋ ಕೇಳಬೇಕನ್ನಿಸ್ತು, ಅದಕ್ಕೆ ಬಂದು ಕೇಳಿದೆ. ಚಿರು, ನಿನ್ನ ಹತ್ರ ನಾನು ಯಾವತ್ತಾದರೂ ಯಾವ ವಿಚಾರನಾದರೂ ಮುಚ್ಚಿಟ್ಟಿದ್ದೀನ? ಏನೇ ಇದ್ರು ಹೇಳಲ್ವಾ? ಹೇಳ್ತೀರಾ ಅದಕ್ಕೆ? ಮತ್ತೆ ಯಾಕೀಗ ರಾಹುಲ್ ಬಗ್ಗೆ ನನಗೇನಾದರೂ ಸೀಕ್ರೆಟ್ಸ್ ಗೊತ್ತಿದ್ಯಾ ಅಂತ ಕೇಳ್ತಿದ್ದೆ? ಸೀಕ್ರೆಟ್ಸ್ ಅಂತಲ್ಲ, ಬೇರೆ ಏನಾದರೂ ವಿಷಯ ಗೊತ್ತಿದ್ಯಾ ಅಂತ. ನಂಗೇನು ಗೊತ್ತಿಲ್ಲ ಚಿರು. ಈಗ ಅವನ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನಾಳೆ ಅರ್ಚನೆ ನೋಡೋಕ್ಕೆ ಮನೆಗೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಸರಿ ಅದಕ್ಕೆ. ಆ ಗಂಡಿನ ಕಡೆಯವ್ರ ಬಗ್ಗೆ ಏನಾದರೂ ವಿಚಾರಿಸುತ್ತಿದ್ಯಾ? ಇಲ್ಲ. ಹಾಗಾದ್ರೆ ಹೋಗಿ ಆರಾಮಾಗಿ ಮಲ್ಕೊ. ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ಆ ಥರದಲ್ಲೇ ಏನಿಲ್ಲ.